ನನ್ನ ಪ್ರೀತಿಯ ಕರುನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಲಾಗ್. ಒಂದು ವಿಭಿನ್ನ ಪ್ರಯತ್ನದೊಂದಿಗೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿದೆ. ಅದೇನಪ್ಪಾ ಅಂತಂದ್ರೆ, ಮೀನುಗಾರರ ಜೀವನ ಯಾವ ತರ ಇದೆ ಅನ್ನೋದನ್ನ ತೋರಿಸೋದ ಈ ಲಾಗ್ ಉದ್ದೇಶ ಆಗಿತ್ತ ಮತ್ತೆ ವಿಶೇಷ ಆಗಿತ್ತ. ಬೆಳಿಗ್ಗೆ ಸುಮಾರು 6 ಗಂಟೆಯಿಂದ ಸಂಜೆ 6 ಗಂಟೆ ಆಗಿದೆ. ಮೀನುಗಾರರ ಜೊತೆ ನಾನು ಬೆರೆತೆ ಅವ್ರ ಕಷ್ಟಗಳನ್ನ ಏನು ಅನ್ನೋದು ಅರ್ಥ ಮಾಡ್ಕೊಂಡ್ಬಿಟ್ಟ ಅವ್ರ ಜೀವನ ಶೈಲಿ ಯಾವ ತರ ಇರ್ತೈತಿ ಅನ್ನೋದನ್ನ ಪ್ರತಿಯೊಂದು ಇಂಚಿಂಚು ಮಾಹಿತಿನ ಕಲೆಕ್ಟ್ ಮಾಡಿದೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ ಬ್ಲಾಗ್ ಅಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೇನೆ. ಇವಾಗ ಅವರು ಮೀನುಗಾರರ ಒಂದ್ಸಲ ಒಳಗಡೆ ಹೋದ್ರೆ 10 ದಿನ ಹೊರಗಡೆ ಬರಂಗಿಲ್ಲ. ಹೋಗಕ್ಕೆ 5 ದಿನ, ಬರಕ್ 5 ದಿನ ಆಗತ್ತಂತೆ. ಅವ್ರವ್ರ 5 ದಿನ ಹೋಗ್ಬೇಕಂತಂದ್ರೆ ಎಲ್ಲಾ ಮಸಾಲೆ ಐಟಮ್ಸ್ ಎಲ್ಲ ಇಲ್ಲೇ ತಗೊಂಡು ಹೋಗಿರ್ತಾರೆ. ಫಾರ್ ಎಕ್ಸಾಂಪಲ್ ಹಾಲ್ ಆಗಿರ್ಬೋದು, ಟೊಮೊಟೊ ಆಗಿರ್ಬೋದು, ಕೊತ್ತಂಬರಿ, ಕರಿಬೇವು, ಆಮೇಲೆ ಮೀನ್ ಸಾರು ಮಾಡೋಕೆ ಮಸಾಲಾ, ಅದೆಲ್ಲ ಇಲ್ಲಿದೆ. ನೀವು ನೋಡ್ತಾ ಇದ್ದೀರಿ. ಇದೇನಿದೆ, ಇದು ಮೀನ್ ಸಾರು ಮಾಡೋಕೆ ಮಸಾಲಾ ರೆಡಿ ಮಾಡ್ಕೊಂಡಿದ್ರ. ಇಲ್ಲಿ ಟೊಮಾಟೊ ಇದೆ, ಮೊಸರು ಇದೆ, ಆಮೇಲೆ ಏನು ಪೂಜೆ ಕಾರ್ಯಕ್ರಮಕ್ಕೆ ಏನೇನ್ ಬೇಕು ಎಲ್ಲ ವ್ಯವಸ್ಥೆ ಸಿದ್ಧತೆಗಳನ್ನ ಮಾಡ್ಕೊಂಡಿದಾರ. ಈ ಪೂಜೆಯನ್ನ ಮಾಡ್ಬಿಟ್ಟು ಅವ್ರ ಮೀನನ್ನ ಹಿಡಕ ಸಮುದ್ರದ ಒಳಗಡೆ ಹೋಗ್ತಾರ. ಅವ್ರದ್ದು ಲೈಫ್ ಏನಿದೆಲ್ಲ ತುಂಬಾ ಅಂದ್ರೆ ತುಂಬಾ ಕಷ್ಟ ಇದೆ.